ಅಣ್ಣ ನಿಮಗೆ ಇನ್ಫ್ಯಾಕ್ಟ್ ಅಕ್ಕ ಹೇಳ್ದಂಗೆ ನಿಮಗೆ ತುಂಬ ಲೇಟಾಗಿ ಗೊತ್ತಾಯಿತು. ನೀವು DKDಗೆ ಹೋಗ್ತಾ ಇದ್ರಿ. ಮೋಸ್ಟ್ಲಿ ಅಕ್ಕ ಅವರು, ವರುಣ್ ಅವರು ಎಲ್ಲನೂ ಅನುಶ್ರೀ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಅನಿಸುತ್ತೆ. ನಿಮ್ಮನ್ನು ಕಂಟೆಸ್ಟೆಂಟ್ಸ್ ಜೊತೆ ಬಂದು ಕುಣಿಯೋಕ್ಕೆ ಬಿಡ್ತಿರ್ಲಿಲ್ಲ. ನೀವು ಯಾಕೆ ನನ್ನನ್ನು ಸ್ಟೇಜಿಗೆ ಕರಿತಿಲ್ಲ ಅಂತ ನಿಮಗೆ ಒಂದು ಅನುಮಾನ ಕಾಡ್ತಿತ್ತಂತೆ. ಸೊ ಆ ಡೇಸ್ ಎಲ್ಲ ಹೇಗೆ ಫೇಸ್ ಮಾಡಿದ್ರಿ? ಕುತೂಹಲ ಅಂದರೆ ಏನು ಸರ್ಪ್ರೈಸಿಂಗ್ ಅಂದರೆ, ಬಿಕಾಸ್ ಚಾನಲ್ಲಿ ನಾವು ಮಾಡ್ತೀವಿ ಅಂದರೆ ಶಿವಣ್ಣನ ಆ್ಯಕ್ಚುಲಾಗಿ ಆ ಸ್ಥಾನ ಕೊಟ್ಟಿರೋದು ಯಾತಕ್ಕಂದರೆ ಅವರು ಎಲ್ಲ ಜೊತೆಲೂ ಮಿಂಗಲ್ ಆಗ್ತದೆ. ನಾವು ಬರೀ ಕಮೆಂಟ್ ಮಾಡೋದಲ್ಲ, ಅವ್ರ ಆಸೆ ಆಕಾಂಕ್ಷೆಗಳನ್ನ ಅಂದರೆ ಅವ್ರು ಡ್ಯಾನ್ಸ್ ಮಾಡ್ಬಿಟ್ರೆ ನಾವು ತಲ್ಲೀರಾಗ್ಬಿಡ್ತೀವಿ. ಅಂದರೆ ಅವ್ರ ಜೊತೆಲಿ ಡ್ಯಾನ್ಸ್ ನಮಗೂ ಒಂದು ಅವಕಾಶ. ಅಂದರೆ ಅಷ್ಟೊಂದು ವಂಡರ್ಫುಲ್ ಡ್ಯಾನ್ಸರ್ಸ್, ಎಷ್ಟು ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಇಂಥ ಡ್ಯಾನ್ಸರ್ಸ್ ಇದ್ದಾರೆ. ಅವ್ರ ಜೊತೆ ಅವ್ರು ಅನ್ಕೋಬೋದಿರ್ತಾರೆ, ಅಯ್ಯೋ ನಮ್ಮ ಜೊತೆಲಿ ಮಾಡ್ಬೇಕು ಶಿವಣ್ಣ ಅಂತ ಹೇಳ್ತಾರೆ. ಬಟ್ ನಮಗೂ ಆ ಭಾಗ್ಯ ಸಿಗಬೇಕಲ್ಲ. ಕಾಮನಾಗಿ ಹೋಗಿ ಆಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಸ್ಟೇಜ್ ಶೇರ್ ಮಾಡಿದಾಗ ಮಾಡಿಬಿಡ್ಬೋದು. ಬಟ್ ಅಲ್ಲಿ ಚಾನಲ್ಲಿ ಇದರಲ್ಲಿ ನಡೀತಿರ್ಬೇಕಾದ್ರೆ ಅದು ಮಾಡೋದು ಮಜಾ ಬೇರೆ. ಅವ್ರ ಜೊತೆ ಸೇರಿ ಕುಣಿಯೋದು, ಆ ಒಂದು ಏಜ್ ಗ್ರೂಪ್ ಜೊತೆ ನಾವು ಒಂದು 60-62 ವರ್ಷ ಆಗಿದೆ, ನಾವು ಹೋಗಿ ಆ ಏಜ್ ಗ್ರೂಪ್ ಜೊತೆ ಕುಣಿತೀವಂದರೆ ಇಟ್ಸ್ ನಿಜವಾಗಿ ಬ್ಲೆಸ್ಸಿಂಗ್ ಅದು. ಸೊ ಅದೆಲ್ಲ ಮಿಸ್ ಆಗ್ತಿದೆ. ಯಾಕೆ ಹೆಂಗೆ ಮಾಡ್ತಾರೋ ಏನು. ಆಮೇಲೆ ಗೊತ್ತಾಗ್ತಿತ್ತು, ಓ ಮೈ ಗಾಡ್ ಇದು ಮ್ಯಾಟ್ರು ಇದಕ್ಕೆ. ಆಮೇಲೆ ಇಲ್ಲ ನಾ ಹಿಂಗಿದೆ ಅಕ್ಕ ಟಯರ್ಡ್ ಮಾಡಬೇಡಿ, ಮಾಡಿ ಕರಿಬೇಕು. ಏನಾಗ್ಬಿಟ್ಟಿದೆ ಆಗಿದೆ, ಆಗೋಗಿದೆ ಗೊತ್ತಾಗಿದೆ. ಅದಾದಮೇಲೆ ಐ ಹ್ಯಾಡ್ ಟು ಟೆಲ್ ದೋಸ್ ಪೀಪಲ್ ಈ ಥರ ಇದೆ ಈ ಥರ ಅದು. ಬಟ್ ನನಗೆ ತುಂಬ ಫೀಲ್ ಆಗ್ತಿತ್ತು. ಅಂದರೆ ಯಾವುದಕ್ಕೆ ಬೇರೆ ದ್ರೋಹ ಮಾಡ್ಬೋದು, ಆದರೆ ನಾವು ಯಾವ ವೃತ್ತಿಗೆ ಮಾಡ್ತೀವೋ ಅದಕ್ಕೆ ದ್ರೋಹ ಮಾಡೋಕ್ಕೆ ನನಗೆ ಯಾವಲ್ಲೂ ಇಷ್ಟಪಡ್ತಿರಲಿಲ್ಲ. ಇಟ್ ಈಸ್ ವಾಟ್ ಪೀಪಲ್ ಲೈಕ್ ಮಾಡೋರು. ಅವ್ರು ಎಲ್ಲರೂ ಹೊರಗಡೆ ಹೋದಾಗ ಎಷ್ಟೋ ಕಡೆ ಬಂದಲ್ಲಿ ಆ ಲೇಡೀಸ್ ಎಲ್ಲ ಬಂದು ಫ್ಯಾಮಿಲಿ ಮೆಂಬರ್ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಸರ್. ಆ ಕಾಂಪ್ಲಿಮೆಂಟ್ ಇದೆಯಲ್ಲ, ಆ ಕಾಂಪ್ಲಿಮೆಂಟ್ ಇನ್ನೂ 10 ವರ್ಷ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಇನ್ನೇನು ದುಡ್ಡು ಕೊಟ್ಟರು ಸಿಗಲ್ಲ ಅದು. ಮಕ್ಕಳು ಬಂದು ಅಂಕಲ್ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಸಿ ಈಗಿನ ಜನ್ರೇಷನ್ ಮಕ್ಕಳು ನಮ್ಮ ಕಂಡಿಡಿಯೋದೇ ದೊಡ್ಡ ವಿಷಯ. ಫಾಸ್ಟ್ ವರ್ಲ್ಡ್ ಇವಾಗ, ಬೇರೆ ಥರ ಕಂಪ್ಯೂಟರ್ ವರ್ಲ್ಡ್, ಎಲ್ಲ ಥಿಂಗ್ CG ನೋಡ್ಬಿಡ್ತಾರೆ. AI ಇದೆ, ಎಲ್ಲ ಇದ್ರಲ್ಲೇ ಬಂದ್ಬಿಡುತ್ತೆ. ಬಟ್ ಆ ಮಕ್ಕಳು ಬಂದು ನಮ್ಮನ್ನು ನೋಡಿ ಇವತ್ತು ಆನಂದ ಪಡ್ತಾರೆ. ಫ್ಯಾಮಿಲಿ ಕ್ರೌಡ್ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಗಂಡಸು ಎಲ್ಲರೂ ಬಂದು ಫ್ಯಾಮಿಲಿ ಕ್ರೌಡ್ ಬಂದು ಎಷ್ಟು ಚೆನ್ನಾಗಿ ನಮ್ಗೆ ಅದೆಲ್ಲ ಮಿಸ್ ಆಗಬಾರ್ದು. ಅಂದರೆ ಅವ್ರ ಆಸೆ, ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಶಿವಣ್ಣ ಏನು ಡ್ಯಾನ್ಸ್ ಮಾಡ್ತಿಲ್ಲ. ಸೊ ಆ ಎಕ್ಸ್ಪೆಕ್ಟೇಷನ್ನ ನಾವು ತೀರಿಸದೆ ಹೋದರೆ ಯಾವ ಸಿನಿಮಾ ಹೀರೋ ಅನ್ನೋದು ನಂಗೆ ಒಂದು ಫೀಲ್ ಬಂದ್ಬಿಡುತ್ತೆ. ಅದರಲ್ಲೂ ಶಿವಣ್ಣ ಅವರ ಒಂದು ಮೇನ್ USPಗಳಲ್ಲಿ ಒಂದು ಡ್ಯಾನ್ಸು ಅದು 100% ಬೇಕೇ ಬೇಕು. ಸೊ ಅದು ಇತ್ತು. ಆಮೇಲೆ ನಾವು ತಮಾಷೆ ಮಾಡ್ತಿರ್ತೀವಿ. ಆಮೇಲೆ ಚಿನಿ ಪ್ರಕಾಶ್ ಅವ್ರು ಇರ್ಬೋದು, ರಕ್ಷಿತಾ ಇರ್ಬೋದು, ವಿಜಯ್ ರಾಘು ಇರ್ಬೋದು. ಈ ಸತಿ ಅರ್ಜುನ್ ಇರಲಿಲ್ಲ, ಅರ್ಜುನ್ ಬೇಕು ಅದೇ ಮಜಾನೇ ಇರೋದು ಕಂಟೆಸ್ಟೆಂಟ್ ಜೊತೆಯಲ್ಲಿ. ಅವ್ರು ಕೊಡೋ ಪ್ರೀತಿ. ಇವತ್ತು ಒಂದು ನಟ ಬೆಳಿಬೇಕು ಅಂದರೆ ಈ ಪ್ರೀತಿಗಳನ್ನ ಇಲ್ಲದೆ ಹೋದರೆ ಅವ್ನು ನಟ ಆಗೋಕ್ಕೆ ಆಗಲ್ಲ. ಸುಮ್ಮನೆ ಅವ್ನು ಅನ್ಕೋಬೇಕಷ್ಟೇ, ನಾನು ಗ್ರೇಟ್ ಅಂದನು. ಅನ್ಲೆಸ್ ಪ್ಯಾರಲಲ್ ಇದರಲ್ಲಿ ಅವರೆಲ್ಲ ಆ ಪ್ರೀತಿ ತೋರಿಸ್ತೇ ಹೋದರೆ ಹಿ ಕ್ಯಾನ್ ಬಿಕಮ್ ಎ ಸೂಪರ್ ಸ್ಟಾರ್ ಅಟ್ ಆಲ್. ಯಾರೇ ಆಗಲಿ ಆ ಪ್ರೀತಿ ವಿಶ್ವ ತೋರಿಸೋದೇನೆ. ಇವಾಗ ನಮ್ಮ ಹೆಸರು ಕಂಡಿಡಿಯೋದು ಯಾರು, ಇಲ್ಲ ಒಳ್ಳೆ ಬಟ್ಟೆ ಆದಾಗ ಹೇಳೋದು ಯಾರು. ಫ್ಯಾಮಿಲಿಲಿ ಹೇಳೋದು ಯೂಶ್ವಲ್ಲು, ಫ್ರೆಂಡ್ಸ್ ಹೇಳೋದು ಯೂಶ್ವಲ್ಲು. ಹೊರ್ಗಡೆ ಹೋದಾಗ ಅವರು ಅಯ್ಯೋ ನನ್ನ ಫೇವ್ರೇಟ್ ನಟ, ಮೈ ಗಾಡ್ ಏನೇ ಡ್ರೆಸ್ ಅಂತ ಹೇಳಿದ್ರೆ ಅವ್ರಿಗೊಂದು ಖುಷಿ, ಅಯ್ಯೋ ನಾವು ಹಿಂಗೆ ಮಾಡ್ಬೋದು. ಆ ಥರ ಆ ಪ್ರೀತಿಗೆ ನಾವು ಯಾವಾಗಲೂ ಬೆಲೆ ಕೊಡಬೇಕು. ನಮಗೆ ಆ ಬೆಲೆ ಕೊಟ್ಟು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಸೊ ಅದಕ್ಕೆ ಬೇರೆ ಏನೂ ಕೊಡೋಕ್ಕಾಗಲ್ಲ, ದುಡ್ಡು ಕೊಟ್ಟು ಕಟ್ಟೋದಲ್ಲ. ಆ ಬೆಲೆ ಕೊಡೋದು ಯಾವಾಗ ನಿಯತ್ತಿಂದ ನಾವೇನು ಅವ್ರ ಆಸೆ ತೀರಿಸ್ತೀವೋ ಅದೇ ಬೆಲೆ. ಕೇಳ್ತಾರೆ ಅಂದ್ಬಿಟ್ಟೆ ನಾವು ಮುಖ ತಿರ್ಸ್ಕೊಂಡು ಹೋಗ್ಬಿಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಅಬೈಡ್ ಬೈ ದ್ಯಾಟ್. ಟಯರ್ಡ್ ಆಗಿದೆ ಹೇಳ್ಬೋದು, ಸ್ವಲ್ಪ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಮಾಡಿ, ಸ್ವಲ್ಪ ಆಡ್ಬಿಟ್ಟು ಹೋಗ್ಬಿಡ್ತೀನಿ ಮಾಡಿ, ಅಷ್ಟು ಸಾಕು ಅವ್ರಿಗೆ. ನಾವು ಕೇಳಿದ ಕಡೆ ಒಂದು 2 ಮೂಮೆಂಟ್ ಹಾಕ್ಬಿಟ್ಟಿರ್ಬೋದಕ್ಕೆ ಸಾಕಲ್ಲ. ಬಹುಶಃ ಶಿವಣ್ಣವನ್ನು ಬಿಟ್ಟರೆ ಬೇರೆ ಯಾರೂ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಯಾವುದಾದ್ರೂ ಒಂದು 100 ಜನ ಸೇರಿರ್ತಕ್ಕಂಥ ಒಂದು ಸ್ಟೇಜ್ಗೆ ಹೋಗ್ಬಿಟ್ರೆ ಸಾಕು, ಅವ್ರನ್ನ ನಾನು ಎಂಟರ್ಟೈನ್ಮೆಂಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ 2 ಸ್ಟೆಪ್ ಹಾಕೇ ಹಾಕ್ತಾರೆ ಶಿವಣ್ಣ. ನಾನು ಯಾಕೆ ಹಾಕಬೇಕು, ನಾನು ದೊಡ್ಡ ಸೂಪರ್ ಸ್ಟಾರು ಯಾಕೆ ಕುಣಿಬೇಕು ಅನ್ನೋದಿಲ್ಲ. ಅಲ್ಲಿಗೆ ಹೋದರೆ ಅವರು ಆ ಜೋಶಲ್ಲಿ 1-2 ಸ್ಟೆಪ್ ಹಾಕೇ ಬಿಡ್ತಾರೆ. ಎಲ್ಲೋದ್ರೂ ಕಾರ್ಯಕ್ರಮಗಳಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ. ನಾನು ಅವ್ರನ್ನ ಕೇಳಿದೆ, ಈ ಬಂದಮೇಲೆ ಏನು ಮಾಡೋದು ಈಗ, ಹೇಳೋದ ಅಥವಾ ಏನು ಹಾಗೆ ಇದು ಮಾಡೋದ ಅಂತ ಹೇಳ್ಬಿಟ್ಟು. He said ಒಂದೇ ಸೆಂಟೆನ್ಸ್, ಐ ಆಮ್ ನಾಟ್ ಗೋಯಿಂಗ್ ಟು hide anything from my producers or my people, my fans.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.